ಸ್ನೇಹಿತರೆ, ನನ್ನೆಲ್ಲ ವಿದ್ಯಾಭ್ಯಾಸ ನಾನು ಮೂಲತಃ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ವೆಂಕಟೇಶ್ಪುರ ಎಂಬ ತಾಂಡದ ಒಬ್ಬ ರೈತಾಪಿ ವರ್ಗದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಒಬ್ಬ ಅಭ್ಯರ್ಥಿ. ನನ್ನೆಲ್ಲ ಶಿಕ್ಷಣ ದಾವಣಗೆರೆಯ ಸರ್ಕಾರಿ ಶಾಲಾ ಕಾಲೇಜುಗಳ ಕೇಂದ್ರ ಸ್ಥಾನದಲ್ಲಿ ನಡೀತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾರು ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ ಅವರು ಉನ್ನತ ಹುದ್ದೆಗಳನ್ನು ಏರೋದು ಕಷ್ಟ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೆರೆದಿರ್ತಕ್ಕಂಥ ಬಹುತೇಕ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಸಹ ಆಲ್ಮೋಸ್ಟ್ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವರೇ ಆಗಿದ್ದಾರೆ. 2014ನೇ ಸಾಲಿನಲ್ಲಿ ಮೊದಲನೇದಾಗಿ ನಾನು ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೆ. ಅಲ್ಲಿ ಸೆಲೆಕ್ಷನ್ ಆಗಲಿಲ್ಲ. ಯಾಕೆಂದರೆ ಅವಾಗೆಲ್ಲ PUC ಹಾಗೆ CET ಏನು ಎರಡನ್ನ ಇನ್ಕ್ಲೂಡ್ ಮಾಡಿ ರಿಸಲ್ಟನ್ನು ಬಿಡ್ತಿದ್ರು. ನನ್ನ PUC ಮಾರ್ಕ್ಸ್ ಕಡಿಮೆ ಇದ್ದ ಕಾರಣ CETಯಲ್ಲಿ 74 ಮಾಡಿದರೂ ಕೂಡ ಅಲ್ಲಿ ಸೆಲೆಕ್ಷನ್ ಆಗಲಿಲ್ಲ. ನಂತರದಲ್ಲಿ 2016ನೇ ಸಾಲಿನಲ್ಲಿ ಇಲ್ಲಿ CRDR ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದರು. ಆ ಸಂದರ್ಭದಲ್ಲಿ ಅರ್ಜಿಯನ್ನು ಸಲ್ಲಿಸಿ ಆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಇಂದು ನಗರ ಸಶಸ್ತ್ರ ಮೀಸಲು ಪಡೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನನ್ನ ವಿದ್ಯಾರ್ಹತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬರೋದಕ್ಕಿಂತ ಮುಂಚೆ ನಾನು BA B.Ed ಮಾಡ್ತಕ್ಕಂಥವನು. ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದ ನಂತರ ನಮ್ಮ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕರೆಸ್ಪಾಂಡೆನ್ಸ್ ಆಗಿ MA ಪದವಿಯನ್ನು ಪಡಿತೀನಿ. ನಂತರ UGC ನಡೆಸ್ತಕ್ಕಂತಹ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ NET ಇದರಲ್ಲಿ ಸಹ ಅರ್ಹತೆಯನ್ನು ಪಡಿತೀನಿ. ನಂತರ 2020ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ನಡೆಸ್ತಕ್ಕಂಥ KCET ಪರೀಕ್ಷೆಯಲ್ಲಿ ಕೂಡ ಅರ್ಹತೆಯನ್ನು ಪಡಿತೇನೆ. ಈ ವಿಷಯ ಯಾಕೆ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಟ್ಟೆ ಅಂದರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದ ನಂತರ ಒಂದು ಜಾಬ್ ಆಯಿತು, ಸೆಟಲ್ ಆಯಿತು, ಇನ್ಮೇಲೆ ಓದೋದು ಬೇಡ ಅನ್ನೋವಂಥ ಮನಸ್ಥಿತಿ ನಮ್ಮಲ್ಲಿದ್ದಾಗ ಯಾವುದೇ ರೀತಿ ಸಾಧನೆಯನ್ನು ನಾವು ಮಾಡಲಿಕ್ಕೆ, ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಡಿಪಾರ್ಟ್ಮೆಂಟ್ಗೆ ಸೇರಿದ ನಂತರನೂ ಸಹ ನಾವು ಏನೆಲ್ಲ ಅಚೀವ್ಮೆಂಟನ್ನು ಮಾಡ್ಬೋದು, ಇಲ್ಲಿದ್ದು ಆ್ಯಸ್ ಎ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಒಳಗಡೆ ಸೇರಿಕೊಂಡು ನಂತರ PSI ಬೇರೆ ಬೇರೆ ಉನ್ನತ ಹುದ್ದೆಗಳಿಗೆ ನಾವು ಟ್ರೈ ಮಾಡ್ಬೋದು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಸ್ತುತ ನಾನು ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಕಾದಂಬರಿಗಳಲ್ಲಿ ಸಾಮಾಜಿಕ ನ್ಯಾಯದ ಸ್ವರೂಪ, ಪ್ರಾತಿನಿಧಿಕ ಕಾದಂಬರಿಗಳನ್ನು ಅನುಲಕ್ಷಿಸಿ ಅನ್ನೋ ವಿಷಯದ ಮೇಲೆ PhD ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಬಸವಣ್ಣನವರ ಒಂದು ವಚನ ನೆನಪಾಗ್ತದೆ. ಯಾವ ರೀತಿ ಈ ವಚನವನ್ನು ನಾವು ಸ್ಪರ್ಧಾತ್ಮಕ ಯುಗಕ್ಕೆ ಹೊಂದಿಸಿಕೊಳ್ಬೇಕು ಅನ್ನೋದರ ಕುರಿತಾಗಿ ಈ ವಚನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಪ್ರಸಿದ್ಧವಾದಂಥ ವಚನ ಕೂಡ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂಥೇಳಿ. ಕಳಬೇಡ ಅಂದರೆ ಗೆಲುವಿಗಾಗಿ ಯಾವುದೇ ರೀತಿಯ ವಾಮ ಮಾರ್ಗವನ್ನು ನಾವು ಆಯ್ಕೆ ಮಾಡ್ಕೋಬಾರ್ದು. ನೇರವಾಗಿ ಕಡಿಮೆ ಸಮಯದಲ್ಲಿ ಎಲ್ಲವನ್ನ ಪಡ್ಕೋತೀವಿ ಅನ್ನೋದು ತುಂಬ ತಪ್ಪು ಕಲ್ಪನೆ. ಇಲ್ಲಿ ನಾವೆಲ್ಲ ನೆರೆದಿರ್ತವರು ಸರಿಸುಮಾರು ಒಂದು 2-3 ವರ್ಷದಿಂದನಾದರೂ ಓದ್ತಾ ಇದ್ದೀವಿ. ಆ ಒಂದು ಶ್ರಮದಿಂದ ಮಾತ್ರ ಮುಂದೆ ಏನಾದರೂ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ. ಕೊಲ್ಲಬೇಡ ಅಂತ ಅನ್ನೋದಾದರೆ ಇನ್ನೊಬ್ಬರಿಗೆ ನೋವು ಕೊಟ್ಟು ಇನ್ನೊಬ್ಬರ ಅವಕಾಶಗಳನ್ನು ನಾವು ಪಡ್ಕೊಂಡು ಅವರನ್ನು ತುಳಿದು ಮುಂದೆ ಬರ್ತೀವಿ ಅನ್ನೋದು ಕೂಡ ಮಾಡಬಾರ್ದು ಅಂತಕ್ಕಂಥದ್ದು. ಹುಸಿಯ ನುಡಿ ಎಂಥ ಸಂದರ್ಭದಲ್ಲೂ ಆದರೂ ಕೂಡ ನಾವು ಸುಳ್ಳನ್ನು ಹೇಳಬಾರ್ದು ಅಂತಕ್ಕಂಥದ್ದು. ಯಾರು ನಮ್ಮ ಮುನಿಯ ಬೇಡ ಅಂತ ಹೇಳ್ತಾರೆ. ಯಾರೇ ನಮ್ಮನ್ನು ನಿಂದಿಸಿದ್ರು, ಇವತ್ತು ಈ ಜಾಬ್ ಆಗಲಿಲ್ವಾ ಇನ್ನೊಂದು ಜಾಬಿಗೆ ಟ್ರೈ ಮಾಡೋದು. ಯಾರು ಏನೇ ನಿಂದಿಸಿದ್ರು, ನೀವು ಇದು ಮಾಡಲಿಲ್ಲ, ಇಷ್ಟು ವರ್ಷ ಆಯಿತು ಓದ್ತಾ ಇದೆಯಾ, ಯಾವುದೇ ಜಾಬ್ ನಿನಗೆ ಆಗಲಿಲ್ಲ ಅಂಥೇಳಿ ಏನೇ ಹೇಳಿದ್ರು ಕೂಡ ಅದಕ್ಕೆ ಮುನಿಸ್ಕೊಳ್ದೆ ನಮ್ಮ ಯಶಸ್ಸಿನ ಕಡೆಗೆ ನಾವು ಸಾಗಬೇಕು ಅಂತ ಹೇಳ್ತೀನಿ. ಅನ್ಯರಿಗೆ ಅಸಹ್ಯ ಪಡಬೇಡ ಅಂದರೆ ಬೇರೆಯವರು ಯಾವ ರೀತಿ ಓದಿ ಒಂದು ಉನ್ನತ ಸ್ಥಾನವನ್ನು ಪಡ್ಕೊಂಡಿರ್ತಾರೆ, ಆ ಉನ್ನತ ಸ್ಥಾನವನ್ನು ನೋಡಿ ನಾವು ಅವರನ್ನು ಹೊಟ್ಟೆಗಿಚ್ಚಿಪಡಬಾರ್ದು. ಅವ್ರ ಸ್ಥಾನಕ್ಕೆ ಹೋಗುವಂಥ ಮಾರ್ಗ ಯಾವುದು ಅನ್ನೋದನ್ನು ನಾವು ಕಂಡುಕೋಬೇಕು. ತನ್ನ ಬಣ್ಣಿಸಬೇಡ, ನಮ್ಮದೇ ಆದಂಥ ಹೊಗಳಿಕೆಯಲ್ಲಿ ನಾವು ಇರಬಾರ್ದು.
ಬರೀ ನನಗೆ ಎಲ್ಲ ಗೊತ್ತು, ನಾನೆಲ್ಲವನ್ನ ಮಾಡಬಲ್ಲೆ, ನಮ್ಮ ದಾರಿ ಸುಲಭವಾಗಿದೆ, ನಾವು ಇದನ್ನು ಕ್ರ್ಯಾಕ್ ಮಾಡ್ತೀನಿ, ಯಾವುದೇ ಎಕ್ಸಾಮ್ ಇದ್ರೂ ಕ್ರ್ಯಾಕ್ ಮಾಡ್ತೀನಿ ನಾನು ಅಂತಕ್ಕಂಥ ಹುಂಬುತನ ಇರಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಇದಿರೋ ಅಳಿಯಲು ಬೇಡ ಅಂದರೆ ನಮ್ಮ ಸ್ಪರ್ಧಾರ್ಥಿಗಳಿರ್ತಾರೆ, ನಮ್ಮ ಅಕ್ಕಪಕ್ಕ ಕೂತಿರೋರೇ ನಮ್ಮ ಸ್ಪರ್ಧಾರ್ಥಿಗಳು. ಅವರನ್ನು ಯಾವುದೇ ಕಾರಣಕ್ಕೂ ಡಿಗ್ರೇಡ್ ಮಾಡಬಾರ್ದು. ಅವರು ನಮ್ಮ ಜೊತೆಯಲ್ಲೇ ಇರ್ತಾರೆ, ಅವರು ಕಾಂಪಿಟೇಟರ್ಸ್ ನಮಗೆ. ಅವರನ್ನು ಯಾವತ್ತೂ ಕೀಳಾಗಿ ನೋಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬಾರ್ದು. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಯಶಸ್ಸಿನೆಡೆಗೆ ಸಾಗುವ ದಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೇನೇ ಕೆಲಸ ಮಾಡ್ತೀವಿ, ಯಾವುದೇ ಸಂದರ್ಭದಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತೀವಿ, ಆವಾಗ ನಮ್ಮ ಕಣ್ಮುಂದೆ ಬರಬೇಕಾಗಿರುತ್ತೆ ನಮ್ಮ ತಂದೆ ತಾಯಿಯ ಮುಖ, ನಮ್ಮ ಕೌಟುಂಬಿಕ ಹಿನ್ನೆಲೆ, ನಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ, ಅದು ನಮ್ಮ ಕಣ್ಮುಂದೆ ಯಾವಾಗಲೂ ಬರ್ತಾ ಇರಬೇಕು ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು.